ಟೆಹ್ರಾನ್ ಆಕಾಶ ದಿಕ್ಕಾದ ಶಬ್ದದಿಂದ ನಡುಗಿತು. ಇಸ್ರೇಲ್ನ 60 ಯುದ್ಧ ವಿಮಾನಗಳು ತಂತ್ರಜ್ಞಾನ ಮತ್ತು ತಣಿವಿಲ್ಲದ ಅಭಿವೃದ್ಧಿಗೆ ದಿಕ್ಕು ತೋರಿದ ಪ್ರಮುಖ ಆಧಾರ ಸೌಕರ್ಯಗಳ ಮೇಲೆ ಸೂಕ್ಷ್ಮವಾಗಿ ರೂಪಿತ ದಾಳಿಯನ್ನು ನಡೆಸಿದವು. ನಾನು ಇಂದಿನ ಮೊದಲಿನ ವಿಡಿಯೋದಲ್ಲಿಯೇ ಈ ದಾಳಿಗಳು ನಡೆಯಲಿವೆ ಎಂದು ಸೂಚಿಸಿದ್ದೆ. ಈಗ ಆ ವರದಿಗಳು ದೃಢವಾಗಿ ಬರುವುದನ್ನು ನಾವು ನೋಡುತ್ತಿದ್ದೇವೆ. ಇದು ಇಸ್ರೇಲ್-ಇರಾನ್ ಯುದ್ಧದೊಂದಿಗಿನ ಮಹತ್ವದ ತಿರುವು. ಈ ಸಮಯವೇ ದಾಳಿಗೆ ಆಯ್ಕೆ ಮಾಡುವುದು ಇಸ್ರೇಲ್, ಟೆಹ್ರಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಬ್ರಿಟನ್ ಸೇರಿದಂತೆ ಹಲವು ದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಂಯೋಜಿಸಿ ರಾಜತಾಂತ್ರಿಕ ಸಿಬ್ಬಂದಿಯ ತೆರಳುವಿಕೆಗೆ ಭದ್ರತೆ ಒದಗಿಸಿದ ಬಳಿಕವೇ ಇತ್ತೀಚಿನ ಬೆಳಗಿನ ಹೊತ್ತಿನಲ್ಲಿ ದಾಳಿ ನಡೆದಿದೆ. ಮುಖ್ಯ ಗುರಿಗಳು ಇರಾನದ ನಾವೀನ್ಯತೆ ಕೇಂದ್ರಗಳು ಮತ್ತು ಪರಮಾಣು ತಂತ್ರಜ್ಞಾನ ಸಂಬಂಧಿತ ಆಧಾರ ಸೌಕರ್ಯಗಳಾಗಿದ್ದವು, ವಿಶೇಷವಾಗಿ ರಕ್ಷಣಾ ಸಂಶೋಧನೆಗೆ ಸಂಬಂಧಿಸಿದ ಘಟಕಗಳು. ಇಸ್ರೇಲ್ ರಕ್ಷಣಾ ಸಚಿವಾಲಯದ ವೆಬ್ಸೈಟ್ ಮಿಸೈಲ್ ಲಾಂಚ್ ಸೈಟ್ ಸೂಕ್ಷ್ಮವಾಗಿ ನಿಖರವಾದ ಹಿಟ್ಗಳನ್ನು ದೃಢಪಡಿಸಿದೆ, ಆದರೆ ಇದು ಕೇವಲ ಪ್ರಾರಂಭಿಕ ದಾಳಿಯಷ್ಟೇ. ಮುಂದಿನ ಕ್ಷಣಗಳಲ್ಲಿ ನಾವು ಈ ತೀವ್ರ ಯುದ್ಧದ ಸೈನಿಕ, ರಾಜತಾಂತ್ರಿಕ ಮತ್ತು ಜಾಗತಿಕ ಅಂಶಗಳನ್ನು ವಿಶ್ಲೇಷಿಸೋಣ. ಇರಾನದ ಭವಿಷ್ಯ ಯಾವ ದಿಕ್ಕಿಗೆ ಹೋಗಬಹುದು ಎಂಬುದನ್ನು ಸಹ ಪರಿಶೀಲಿಸೋಣ. ಈ ಆಪರೇಷನ್ನ ನಿಖರತೆಯು ಇಸ್ರೇಲ್ಗಿರುವ ಸೈನಿಕ ಹಿರಿಮೆಯನ್ನು ತೋರಿಸುತ್ತದೆ. ಪರಮಾಣು ಹಾಗೂ ಕ್ಷಿಪಣಿ ಕೇಂದ್ರಗಳನ್ನು ಗುರಿಯಾಗಿಸುವ ಮೂಲಕ ಇಸ್ರೇಲ್ ಇರಾನ್ ತನ್ನ ಶಕ್ತಿ ಸಲು ಸಾಧ್ಯವಾಗದಂತೆ ತಡೆಗಟ್ಟಲು ಬಯಸುತ್ತಿದೆ. ಈ ಹಂತದಲ್ಲಿ ಇಸ್ರೇಲ್ ಪರಿಪೂರ್ಣ ಯೋಜನೆಯೊಂದಿಗೆ ರಾಜತಾಂತ್ರಿಕರನ್ನು ರಕ್ಷಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಈ ದೌರ್ಜನ್ಯಕ್ಕೆ ಸಮಾಂತರವಾಗಿ ಭಾರೀ ರಾಜತಾಂತ್ರಿಕ ಚಟುವಟಿಕೆಗಳು ನಡೆಯುತ್ತಿವೆ. ದೃಢಪಡಿಸಿರುವ ವರದಿಗಳ ಪ್ರಕಾರ ಆಯತೊಲ್ಲಾ ಖಾಮೆನೆ ಮತ್ತು ಹಿರಿಯ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ಸ್ ನಾಯಕರನ್ನು 3 ವಿಭಿನ್ನ ವಿಮಾನಗಳಲ್ಲಿ ಒಮಾನ್ಗೆ ಸ್ಥಳಾಂತರಿಸಲಾಗಿದೆ. ಇದು ಇಸ್ಲಾಮಿಕ್ ಶಾಸನ ವ್ಯವಸ್ಥೆಯ ಅಸುರಕ್ಷತೆಯನ್ನು ಸ್ಪಷ್ಟಪಡಿಸುತ್ತದೆ. ಇದಕ್ಕೊಂದಿಗೆ ಚುನಾಯಿತ ನಾಗರಿಕ ನಾಯಕರು ಮಸೂದ್ ಪೆದೆಶ್ಕಿಯನ್ ಮುಂತಾದವರು ಅಮೆರಿಕ ಮತ್ತು ಇತರ ಜಾಗತಿಕ ನಾಯಕರೊಂದಿಗೆ ಹಿಂದೆ ನಡೆದುಹೋಗುತ್ತಿರುವ ರಾಜತಾಂತ್ರಿಕ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅಮೆರಿಕದ ಅಧ್ಯಕ್ಷರ ಪ್ರತಿನಿಧಿಯು 2 ವಾರದ ಅವಧಿ ಬೇಕು ಎಂಬ ಪ್ರಸ್ತಾವನೆ ಇಟ್ಟಿದ್ದು, ಇದಕ್ಕೆ 2 ಅರ್ಥವಿದೆ. ಇಸ್ರೇಲ್ ಈಗಾಗಲೇ ಸುಮಾರು 20 ಅಮೆರಿಕದ ಕಾರ್ಗೋ ವಿಮಾನಗಳ ಮೂಲಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಪಡೆದಿದೆ, ಹಾಗೂ ಇಸ್ರೇಲ್ ಈ ಅವಧಿಯಲ್ಲಿ ಸ್ವತಂತ್ರವಾಗಿ ಇರಾನ್ ಪ್ರಶ್ನೆಗೆ ಉತ್ತರ ಕೊಡಲು ಸಿದ್ಧವಾಗಿದೆ. ಇದರ ಪರ್ಯಾಯವಾಗಿ ಇರಾನು ಇದೇ ಅವಧಿಯನ್ನು ತಮ್ಮ ಪ್ರತಿಕ್ರಿಯೆ ರೂಪಿಸಲು ಕೇಳಿಕೊಂಡಿದೆ. ಇವರು ಯುರೋಪಿನ ರಾಷ್ಟ್ರಗಳ ಸಹಭಾಗಿತ್ವವನ್ನು ಆಳವಾಗಿ ಬಯಸುತ್ತಿದ್ದಾರೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ ಮುಂತಾದ ದೇಶಗಳೊಂದಿಗೆ ಪರರಾಷ್ಟ್ರ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಜೆನೀವಾದಲ್ಲಿ ನಡೆಸುತ್ತಿರುವ ಮಾತುಕತೆಗಳು. ಈ ಬಿಕ್ಕಟ್ಟಿಗೆ ನಿಖರವಾದ ಪರಿಹಾರ ಸಿಗಬೇಕೆಂದರೆ ಕೇವಲ ಅಮೆರಿಕವಲ್ಲ, ಇಡೀ ಪಾಶ್ಚಾತ್ಯ ಜಗತ್ತು ಪಾಲ್ಗೊಳ್ಳಬೇಕಾಗಿದೆ. ಈ ರಾಜತಾಂತ್ರಿಕ ಚಟುವಟಿಕೆಗಳು ಇರಾನದ ಅಸ್ಥಿರತೆ ಬಿಂಬಿಸುತ್ತವೆ. ಕೆನಡಾದಲ್ಲಿನ ಪರ್ಷಿಯನ್ ಮೀಡಿಯಾ ಸಂಸ್ಥೆಗಳ ಪ್ರಕಾರ ಆಂತರಿಕವಾಗಿ ಮಹತ್ವದ ಬೆಳವಣಿಗೆಗಳಾಗುತ್ತಿವೆ. ಪೆದೆಶ್ಕಿಯನ್ ಮುಂತಾದವರು ಈಗ ಒಮಾನ್ನಲ್ಲಿರುವ ಕಠಿಣ ಶಿಯಾ ನಾಯಕತ್ವವನ್ನು ಪುನಃ ಸ್ಥಾಪನೆ ಮಾಡುವುದನ್ನು ವಿರೋಧಿಸುತ್ತಿದ್ದಾರೆ. ಹೀಗಾಗಿ ಐಆರ್ಜಿಸಿ ನಾಯಕರು ಮತ್ತು ಆಯತೊಲ್ಲಾ ಸಮರ್ಥಕರ ಪುನಃ ಹಾಜರಾಗುವ ಸಾಧ್ಯತೆ ಕಡಿಮೆ. ಈ ಪರಿಸ್ಥಿತಿಯನ್ನು ಅಮೆರಿಕ, ಇಸ್ರೇಲ್, ಯುಜಿ, ಸೌದಿ ಅರೇಬಿಯಾ ಸೇರಿ ಹಲವಾರು ದೇಶಗಳು ಆಡಳಿತ ಪರಿವರ್ತನೆಗೆ ಅವಕಾಶವಿಲ್ಲದ ರೀತಿಯಲ್ಲಿ ವೀಕ್ಷಿಸುತ್ತಿವೆ. ಆದರೆ ಸಿರಿಯಾದಂತಿಲ್ಲದೆ ಇವರು ಸರ್ಕಾರದ ಸಂಪೂರ್ಣ ಪತನವಲ್ಲ, ನಿಯಂತ್ರಿತ ರಾಜಕೀಯ ಬದಲಾವಣೆಯನ್ನೇ ಬಯಸುತ್ತಿದ್ದಾರೆ. ಪೆದೆಶ್ಕಿಯನ್ ಮುಂತಾದ ಮುಖಂಡರ ನೇತೃತ್ವದಲ್ಲಿ ಜನತಾಂತ್ರಿಕ ಬದಲಾವಣೆಗೆ ದಾರಿ ತೆರೆದುಕೊಳ್ಳಬಹುದು. ಈ 2 ವಾರಗಳು ನಿರ್ಧಾರಾತ್ಮಕವಾಗಿವೆ. ಈಗ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಇರಾನ್ನ ರಾಜಕೀಯ ವ್ಯವಸ್ಥೆಯ ಪತನವಾಗಬಹುದು. ಜೆನೀವಾ ಹಾಗೂ ಒಮಾನ್ನಲ್ಲಿ ನಡೆಯುತ್ತಿರುವ ಮಾತುಕತೆಗಳಲ್ಲಿ ಇರಾನ್ಗಾಗಿ ಅಂತಾರಾಷ್ಟ್ರೀಯ ಭದ್ರತಾ ಭರವಸೆಗಳನ್ನು ರೂಪಿಸುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ರಾಜಕೀಯ ಪವರ್ ಶಿಫ್ಟ್, ಶಸ್ತ್ರದಾಳಿ ಸ್ಥಿತಿಗತಿ ಇತ್ಯಾದಿಗಳ ಬಗ್ಗೆ ಸ್ಪಷ್ಟ ಚಿತ್ರಣ ದೊರಕುವ ನಿರೀಕ್ಷೆ ಇದೆ. ಈ ಬಿಕ್ಕಟ್ಟಿನ ಪರಿಣಾಮ ಹಮಾಸ್ ಮುಂತಾದ ಗಲಭೆಕೋರ ಸಂಘಟನೆಗಳಿಗೂ ಬೀಳಬಹುದು. ಅಕ್ಟೋಬರ್ 7ರ ದಾಳಿ ಪಾಠವಾಗುವ ಸಾಧ್ಯತೆ ಇದೆ. ಇರಾನ್ನ ಆರ್ಥಿಕತೆ ಈಗಾಗಲೇ ನಿರ್ಬಂಧಗಳಿಂದ ಕುಸಿತಕ್ಕೊಳಗಾಗಿ ಈಗ ಪರಮಾಣು ಯೋಜನೆಗಳ ನಾಶದಿಂದ ಮತ್ತಷ್ಟು ಕುಸಿಯಲಿದೆ. ರಾಜತಾಂತ್ರಿಕ ಪರಿಹಾರವಿಲ್ಲದಿದ್ದರೆ ಇದು ಸಂಪೂರ್ಣ ಆರ್ಥಿಕ ಭಂಗಕ್ಕೆ ಕಾರಣವಾಗಬಹುದು. ಭಾರತೀಯ ಪೌರರು, ವಿಶೇಷವಾಗಿ ಯುಜಿ, ಸೌದಿ ಅರೇಬಿಯಾದಲ್ಲಿರುವ ಕಾರ್ಮಿಕರು ಈ ಸಂಘರ್ಷದಿಂದ ಅಪಾಯಕ್ಕೆ ಒಳಗಾಗಬಹುದು. ಇರಾನ್ ತನ್ನ ನಿರಾಶೆಯಿಂದ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಿದರೆ ಆ ದೇಶಗಳಲ್ಲಿರುವ ಭಾರತೀಯರಿಗೆ ಆರ್ಥಿಕ ಹಾಗೂ ಭೌತಿಕ ಅಪಾಯ ಉಂಟಾಗಬಹುದು. ಭಾರತಕ್ಕೆ ಅಗತ್ಯವಿರುವ ತೈಲದ ಬಹುಪಾಲು ಈ ಪ್ರದೇಶಗಳಿಂದ ಬರುತ್ತದೆ. ಇದರಲ್ಲಿ ವ್ಯತ್ಯಯ ಬಂದರೆ ಜಾಗತಿಕ ಬೆಲೆಗಳು ಏರಿಕೆಯಾಗಿ ಭಾರತದ ಇಂಧನ ಭದ್ರತೆಗೆ ಭಾರೀ ಹೊರೆ ಉಂಟಾಗಬಹುದು. ಇಂದು ಇಸ್ರೇಲ್ ನಡೆಸಿದ ಶಸ್ತ್ರದಾಳಿ ಇತಿಹಾಸಾತ್ಮಕ ಯುದ್ಧದ ಕ್ಷಣವನ್ನು ಸೃಷ್ಟಿಸಿದೆ.
ಈ 46 ವರ್ಷದ ಧರ್ಮಾಧಿಷ್ಠಿತ ಆಡಳಿತ ಪತನಗೊಳ್ಳಲಿದೆ ಎಂಬ ಪ್ರಶ್ನೆ ಮುಂದಿದ್ದು, ಇದು ಪಶ್ಚಿಮ ಏಷ್ಯಾದ ಭವಿಷ್ಯ ಬದಲಾಯಿಸುವ ನಕ್ಷೆಯನ್ನು ರೂಪಿಸಬಹುದು. ಆದರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಾಮಾನ್ಯ ಇರಾನಿಯ ಜನತೆಯ ದುಃಖ, ನಿರ್ದಿಷ್ಟ ಭವಿಷ್ಯವಿಲ್ಲದ ನಿರಾಶೆ ಇನ್ನೂ ಮುಂದುವರಿಯಲಿದೆ.